ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್. ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಹೆಲ್ದಿ ಆಗಿರೋ ರಾಗಿ ಶಾವಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಒಂದು ಪಾತ್ರೆಗೆ ಒಂದು 5 ಉಂಡೆ ಬೆಲ್ಲ ಹಾಕ್ಬಿಟ್ಟು ಅದನ್ನು ಕಾಯೋದಕ್ಕೆ ಇಟ್ಬಿಡಿ. ಒಂದು ಜಾರಿಗೆ 1 ಕಪ್ ಹುರ್ಗಡ್ಲೆ ಹಾಕ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ತಂದಿಟ್ಕೊಳ್ಳಿ. ನಂತರ ಅದೇ ಜಾರಿಗೆ 1 ಕಪ್ ಕಾಯ್ತಿರೋ 5 ಏಲಕ್ಕಿ, 1 ಸ್ಪೂನ್ ಹುರಿದಿರೋಂಥ ಗಸಗಸೆನ ಹಾಕ್ಕೊಂಡು ಅದನ್ನು ರುಬ್ಕೊಬಂದಿಟ್ಕೊಳ್ಳಿ. ಕಾದಿರೋಂಥ ಬೆಲ್ಲನ ಇನ್ನೊಂದು ಪಾತ್ರೆಗೆ ಸೋಸ್ಕೊಂಡು ರುಬ್ಬಿರೋಂಥ ಪೇಸ್ಟನ್ನು ಹಾಕ್ಕೊಂಡು ಒಂದು ಕುದಿನ ತೆಗೆಸ್ಕೊಳ್ಳಿ. ನಂತರ ಒಂದು ಪಾತ್ರೆಗೆ ನೀರನ್ನು ಇಟ್ಬಿಟ್ಟು ಅದಕ್ಕೆ ಬೇಕಾದಷ್ಟು ಹಿಟ್ಟನ್ನು ಹಾಕಿ ನಾವು ಮುದ್ದೆನ ಮಾಡ್ಕೊಳ್ಳಿ. ಮಾಡ್ಕೊಂಡಿರೋಂಥ ಮುದ್ದೆನ ಚೆನ್ನಾಗಿ ನಾದ್ಬಿಟ್ಟು ಚಕ್ಲಿ ಒರಳಿಗೆ ಇಟ್ಬಿಟ್ಟು ಶಾವಿಗೆನ ಹೊತ್ಕೊಳ್ಳಿ. ಹೊತ್ಕೊಂಡಾದ ನಂತರ ಅದಕ್ಕೆ ಮಾಡಿರೋಂಥ ಕಡಲೆ ಪೌಡರನ್ನು ಹಾಕಿ ಕಾಯಲನ್ನು ಹಾಕಿ ಸರ್ವ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಮಾಡಿ ನೋಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ನನ್ನ ವೀಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೊಂದು ಸರಿ ನಿಮ್ಮ ಮನೆಯಲ್ಲಿ ಖಂಡಿತವಾಗಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಥ್ಯಾಂಕ್ ಯು.